ನಾಳೆ ಯಾವನಾದ್ರೂ ಈ ಫ್ಯಾಕ್ಟರಿ ಒಳಗೆ ಕಾಲಿಟ್ರೆ ಅವ್ರ ಕೈ ಕಾಲು ಮುರಿದು ಬಿಡ್ತೀವಿ. ಏನೇ ಬರಲಿ, ಯಾವುದಕ್ಕೂ ಪೊಲೀಸ್ನವ್ರಿಗೆ ಒಂದು ಮಾತು ಹೇಳೋದು ವಾಸಿ. ಬೇಡಿ ಸರ್, ಇದು ತಂದೆ ಮಕ್ಕಳ ಜಗಳ ಇದ್ದ ಹಾಗೆ. ಇಲ್ಲಿ ಪೊಲೀಸ್ನವ್ರ ಅಗತ್ಯ ಇಲ್ಲ. ರಂಗ, ನೀನು ರಿಸ್ಕ್ ತಗೋತಾ ಇದೀಯಾ? ನನ್ ಮಾತು ಕೇಳು. ಜೀವನದಲ್ಲಿ ರಿಸ್ಕ್ ತಗೊಳ್ದೆ ಹೋದ್ರೆ ಯಾರು ಮುಂದೆ ಬರಕ್ ಸಾಧ್ಯ ಇಲ್ಲ ಸರ್. ಹಾಗಲ್ಲ ರಂಗ, ಕೆಟ್ಟ ಜನಗಳು ಸೇರ್ಕೊಂಡು ಏನಾದ್ರೂ ಅನಾಹುತ ಮಾಡಿದ್ರೆ? ಸರ್, ಈ ಕೆಟ್ಟ ಜನಗಳು ನನ್ನ ಜೀವನದಲ್ಲಿ ಅನಾಹುತ ಮಾಡ್ತಾನೆ ಇದ್ದಾರೆ. ನಾನು ಎದುರಿಸ್ತಾನೆ ಇದ್ದೀನಿ. ಆ ದೇವರೊಬ್ಬ ಇದ್ರೆ ಯಾರೇನು ಮಾಡಕ್ಕಾಗಲ್ಲ ಸರ್. ರಂಗ ಸರ್, ಇಲ್ಲಿವರೆಗೂ ನೀವು ಹೇಳ್ದಾಗ ನಾನು ಕೇಳಿದ್ದೀನಿ. ಈಗ ನಾನು ಹೇಳ್ದಾಗ ದಯವಿಟ್ಟು ನೀವು ಕೇಳಿ ಪ್ಲೀಸ್. ನೋಡಿದ್ಯಾ ರತ್ನಂ, ಸೈರನ್ ಕೂಗುತ್ತೆ, ಕಾರ್ಮಿಕರು ಗುಂಪು ಬರುತ್ತೆ, ಕೆಲಸ ನಡೆಯುತ್ತೆ ಅನ್ನಲ್ಲ. ಎಲ್ಲಿ? ಹಲೋ ಮಿಸ್ ರಂಗನಾಥ್, ಬೆಳಗಾಯ್ತಾ? ನನಗೆ ಯಾವಾಗ್ಲೂ ಬೆಳಗಾಯ್ತು ಮಗು. ನೀನಿನ್ನು ಕತ್ಲೆಲಿದೀಯಾ? ಕಾರ್ಮಿಕರು ಗುಂಪು ಬರುತ್ತೆ, ಕೆಲಸ ನಡೆಯುತ್ತೆ ಅಂದೆಲ್ಲ. ಎಲ್ಲಿ? ಅಲ್ಲಿ ಕಣ್ಣಿಟ್ ನೋಡೋ ಅಜ್ಞಾನಿ ಲಾರಿಲಿ ಬರ್ತಾ ಇದ್ದಾರೆ. ಆ ಲಾರಿಲಿ ಬರೋರ್ನೆಲ್ಲ ಚಚ್ಚಿ ಹಣ್ಗಾಯಿ ನೀರ್ಗಾಯಿ ಮಾಡ್ರು. ಗೌರಿ, ನೀನ್ ಯಾಕೆ ಬಂದೆ ಇಲ್ಲಿ? ಅಣ್ಣ, ಮೀನಾಕ್ಷಿ, ನೀನ್ ಯಾಕೆ ಬಂದೆ? ಮನುಷ್ಯ ನೀವು, ಬುದ್ಧಿ ಇದೆಯಾ ನಿಮ್ಗೆ? ನಿಮ್ ಪಾಡಿಗೆ ನೀವು ಕೈಗೆ ಹೋಗ್ತೀರಾ, ಬಾವುಟ ಹಿಡ್ಕೋತೀರಾ, ಹೋಗಾಗ್ತಾ ಇರ್ತೀರಾ. ಹಸ್ಕೊಂಡಿರೋ ಮಕ್ಕಳಿಗೆ ಅನ್ನ ಹಾಕ್ಬೇಕಾಗಿರೋರು ನಾವು ಕಣ್ರಪ್ಪ, ನಾವು. ಕೆಲ್ಸ ಸಿಕ್ಕೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ನಡೀತಾ ಇರೋ ಫ್ಯಾಕ್ಟರಿ ಮುಚ್ಚಿಸಿ ಮಣ್ಮುಕ್ಕಿಸ್ಬೇಕು ಅಂತ ಇದ್ದೀರೇನ್ರಪ್ಪ? ಅಣ್ಣ, ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿದ್ದಾಳೆ. 100 ರೂಪಾಯಿ ಔಷಧಿ ಖರ್ಚಿದೆ. ಇದನ್ನೆಲ್ಲ ಮರ್ತು ಸ್ಟ್ರೈಕ್ ಅಂತ ಕೂತಿದೆಯಲ್ಲ, ಇದು ಸರಿನಾ? ನಾಳೆ ಸ್ಕೂಲ್ ಫೀಸ್ ಕೊಡ್ತಾ ಇದ್ರೆ ನನ್ನ ಹೆಸರು ಹೊಡೆದಾಕ್ ಬಿಡ್ತಾರೆ. ಮರ್ಯಾದೆಯಾಗಿ ನೀನ್ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ನಾನು ಹೋಗ್ಲಾ? ನಾನೇ ಹೋಗ್ತೀನಿ. ಹೇಳಣ್ಣ, ನೀನ್ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ನಾನ್ ಹೋಗ್ಲಾ? ಬೇಡಮ್ಮ, ನಾನೇ ಹೋಗ್ತೀನಿ. ರಂಗಣ್ಣರು ಕೈ ತುಂಬಾ ಸಂಬಳ ಕೊಡ್ತಾರೆ, ಮದುವೆ ಮುಂಜೆ ಆದ್ರೆ ಹಣ ಕೊಡ್ತಾರೆ, ನಮ್ಗೋಸ್ಕರ ಮನೆ ಕಟ್ಸಿದ್ದಾರೆ, ಸ್ಕೂಲ್ ಕಟ್ಸಿದ್ದಾರೆ, ಆಸ್ಪತ್ರೆ ಕಟ್ಸಿದ್ದಾರೆ. ಇದಕ್ಕಿಂತ ನಮ್ಗೆ ಇನ್ನೇನ್ರಪ್ಪ ಬೇಕು? ನೀವು ಅವ್ರ ಹಾಗೆ ಕಾರ್ನಲ್ಲಿ ತಿರುಗ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಯೋಗ್ಯತೆ ಸಂಪಾದನೆ ಮಾಡ್ಕೋಬೇಕು ಕಣ್ರಪ್ಪ, ಸಂಪಾದನೆ ಮಾಡ್ಕೋಬೇಕು. ವಿನೋದ್, ಈಗ ಅರ್ಥ ಆಯ್ತಾ ಈ ಬೀದಿ ರೌಡಿ ಯಾರು ಅಂತ? ನೀನ್ ನನ್ನ ಫ್ಯಾಕ್ಟರಿ ಮುಂದೆ ನಿಂತ್ಕೊಂಡು ನನ್ನ ಮೋಸಗಾರ ವಂಚಕ ಅಂತ ಕೂಗ್ದೆ. ಆದ್ರೆ ನಾ ಈ ಕೆಲ್ಸಗಾರರ ಮನೆಗೆ ಹೋಗಿ ನಿಮ್ಮ ಗಂಡಸರೆಲ್ಲ ಒಬ್ಬ ಮುಟ್ಟಾಳನ್ ಮಾತು ಕೇಳಿ ನಿಮ್ಮ ತಲೆ ಮೇಲೆ ಕಲ್ಚಪಡಿ ಎಳಿತಾ ಇದ್ದಾರೆ, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಸೋಡಾ ಬಾಟ್ಲಿ ಎಸಿಲಿಲ್ಲ, ಚೈನ್ ತಿರುಗಿಸ್ಲಿಲ್ಲ, ಪೊಲೀಸ್ನವ್ರು ಬರ್ಲಿಲ್ಲ, ಹೊಡೆದಾಟ ಆಗ್ಲಿಲ್ಲ, ಕೊನೆಗೆ ನಿನ್ನ ಆಸೆನೂ ನೆರವೇರ್ಲಿಲ್ಲ. ವಿನೋದ್, ಐ ಆಮ್ ಸಾರಿ. ನಾನು ಪೆಟ್ಟು ತಿಂದು ಹುಲಿ. ಹುಲಿ ಅಲ್ಲ, ಹಾಗಂತ ತಿಳ್ಕೊಂಡಿರೋ ಇಲಿ.
ನನ್ ಮೈಯಿಂದ ರಕ್ತ ಸುರಿಯೋಗಿ ಮಾಡ್ದಿಲ್ಲ, ನಿನ್ ಕಣ್ಣಿಂದ ರಕ್ತ ಸುರಿಯೋಗಿ ಮಾಡ್ಲಿಲ್ಲ. ನನ್ನ ಹೆಸರು ವಿನೋದ ಅಲ್ಲ. ಮಮ್ಮಿ, ಏನಮ್ಮ ಬರ್ತೀಯ ನನ್ ಜೊತೆ? ಎಲ್ಲಿಗಮ್ಮ? ದೇವಸ್ಥಾನಕ್ಕೆ. ಯಾಕೋ ನನ್ ಮನ್ಸೇ ಸರಿ ಇಲ್ಲ, ಅದಕ್ಕೆ. ಈಗ ದೇವ್ರನ್ನ ಬಿಟ್ರೆ ಇನ್ಯಾರಿದ್ದಾರೆ ನಮಗೆ ನೆಮ್ಮದಿ ಕೊಡಕ್ಕೆ? ನಡಿಮ ಹೋಗೋಣ. ಯಾರದ್ದೋ ಮದುವೆ ಅಂತ ಕಾಣುತ್ತೆ. ಸುಖವಾಗಿರ್ಲಿ. ನಿಮ್ಮ ಆಶೀರ್ವಾದಕ್ಕೆ ಥ್ಯಾಂಕ್ಸ್ ಮಮ್ಮಿ. ಮದುವೆ ಬೇರೆ ಯಾರ್ದು ಅಲ್ಲ, ನಂದೇ. ಓ ಅತ್ತೆ, ಬನ್ನಿ ಅತ್ತೆ, ಬನ್ನಿ ಬನ್ನಿ. ಪ್ರಿಯಾ, ಹೊಸ ಸೀರೆ ತಂದಿದ್ದೀನಿ, ಉಟ್ಕೋ. ಅತ್ತೆ, ನಾನೊಬ್ಬ ಜೆಂಟ್ಲ್ಮನ್. ನಿಮ್ ಯಜಮಾನ್ರ ಮೇಲೆ ನನಗೆ ಎಷ್ಟೇ ದ್ವೇಷ ಇದ್ರು ಅದನ್ನ ನಿಮ್ ಮೇಲೆ ತೋರಿಸ್ತಿಲ್ಲ. ಅದಕ್ಕೆ ನೀವೊಬ್ಬರೇ ಬಂದು ನಮ್ಮ ಮದುವೆಗೆ ಆಶೀರ್ವಾದ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಇಲ್ಲಿ ಕರೆಸ್ತೆ. ಲೋ, ಅತ್ತೆಗೊಂದೊಟ್ಟ ಬಾದಾಮಿ ಹಾಲು ತಂದ್ಕೊಡು. ಹಲೋ ಹಲೋ, ನಾನ್ ಮಿಸಸ್ ರಂಗನಾಥ್ ಮಾತಾಡ್ತಿದ್ದೀನಿ. ಅವ್ರನ್ನ ಸ್ವಲ್ಪ ಫೋನ್ ಕರೀತೀರಾ? ಜಸ್ಟ್ ಎ ಮಿನಿಟ್ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ ಮಿಸಸ್ ಮಾತಾಡ್ತಿದ್ದಾರೆ. ಏನುಮಾ? ನಾನು ವಸಂತಪುರ ದೇವಸ್ಥಾನದ ಹತ್ರದಿಂದ ಮಾತಾಡ್ತಿದ್ದೀನಿ. ಸ್ವಲ್ಪ ಇಲ್ಲಿಗೆ ಬರ್ತೀರಾ? ನಾ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ. ಇದು ಅದಕ್ಕಿಂತ ಇಂಪಾರ್ಟೆಂಟ್. ಬೇಗ ಬನ್ನಿ ಪ್ಲೀಸ್. ಓಕೆ, ಬರ್ತೀನಿ.